ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕೋದೂರು ಹತ್ರ ಇರೋ ಭೈರವ ದುರ್ಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಒಂದು ಗುಹೆ ಥರ ಒಂದು ದೇವಸ್ಥಾನ ಇದೆ, ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಅದನ್ನು ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಬೆಂಗಳೂರಿಂದ ಒಂದು 62 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಕುಣಿಗಲ್ ರೂಟ್ ತೊಗೊಂಡ್ರೆ ಹೋಗ್ತಾ ಸೋಲೂರು ದಾಟಿದ ಮೇಲೆ ನೆಕ್ಸ್ಟ್ ಕೂದೂರು ಸಿಗುತ್ತೆ. ಆ ಕೂದೂರು ಹತ್ರ ಒಂದು ರೈಟ್ ತೊಗೊಬೇಕು, ಒಳಗೆ ಬರಬೇಕು. ಒಳಗೆ ಬಂದು ಸೀದಾ ಮುಂದೆ ಹೋದರೆ ಒಂದು ಪಾರ್ವತಿಪುರ ಅಂತ ಊರು ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಇನ್ನೊಂದು ರೈಟ್ ತೊಗೋಬೇಕು. ಅಲ್ಲೊಂದು ಆರ್ಚ್ ಕಾಣುತ್ತೆ ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ, ಆ ಬೆಟ್ಟಕ್ಕೆ ಹೋಗ್ತಾ ಇರೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಆ ಬೆಟ್ಟ. ಬೆಟ್ಟದೊಂದು ಮುಕ್ಕಾಲು ಭಾಗ ಮೇಲೆ ದೇವಸ್ಥಾನ ಇದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೆಟ್ಟ. ಸಖತ್ ದೊಡ್ಡದಾಗಿದೆ. ಒಂಥರ ಏನು ಅಂತಾರೆ, ಒಂದೇ ಕಲ್ಲಲ್ಲಿ ನಿಂತಿರೋಂಗಿದೆ ಅದು. ಇದೇ ನೋಡಿ ಆರ್ಚು. ಈ ಆರ್ಚ್ ಹತ್ರ ರೈಟ್ ತಗೊಂಡು ಹೋಗ್ಬೇಕು. ಅಲ್ಲಿ ಭೈರವ ಸ್ವಾಮಿ ಸನ್ನಿಧಿ ಅಂತ ಹಾಕಿದ್ದಾರೆ, ಭೈರವೇಶ್ವರ ಸ್ವಾಮಿ. ಸೊ ಈ ರೋಡಲ್ಲಿ ಬಂದರೆ ಸ್ವಲ್ಪ ಮುಂದೆ ಪಾಸ್ ಆದರೆ ಒಂದು ಮಡ್ ರೋಡ್ ಸಿಗುತ್ತೆ. ಮಡ್ ರೋಡಿಂದ ಮುಂದೆ ಬೇಸ್ ಹತ್ರ ಹೋಗುತ್ತೆ ಅದು. ನೋಡಿ ಇದು ಊರು ದಾಟಿದ ಮೇಲೆ ಸ್ವಲ್ಪ ಮಡ್ ರೋಡ್ ಇದೆ. ಮಡ್ ರೋಡ್ ಮೂಲಕ ಹೋದರೆ ಅಲ್ಲಿ ಬೆಟ್ಟದ ತಪ್ಪಲ ತನಕ ಹೋಗ್ಬೋದು. ನೋಡಿ ಇದೇ ಬೇಸ್ ಪಾಯಿಂಟು. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಲಿ ಮೆಟ್ಲಿದೆ ನೋಡಿ, ಆ ಮೆಟ್ಲು ಹತ್ಕೊಂಡು ಹೋದ್ರೆ ದೇವಸ್ಥಾನದ ತನಕ ಹೋಗ್ಬೋದು. ನೀವು ಟ್ರೆಕ್ಕಿಂಗ್ ಮಾಡೋಂಗಿದ್ರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಇನ್ನೊಂದು ದಾರಿ ಇದೆ, ಆ ದಾರಿಲಿ ಹತ್ಕೊಂಡು ಹೋಗ್ಬೇಕು ನೀವು. ಅಂದರೆ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋದರೂ ಮೇಲ್ ತನಕ ಹೋಗಲ್ಲ, ಇದು ದೇವಸ್ಥಾನದ ತನಕ ಹೋಗುತ್ತೆ. ಇದು ಅಲ್ಲಿಂದ ಹಿಂದೆ ಜಾಗ ಇದೆ, ಬಟ್ ಅಲ್ಲಿಂದ ಹತ್ತಕ್ಕೆ ಕಷ್ಟ ಆಗುತ್ತೆ. ನೀವು ಬೆಟ್ಟ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಈ ಕಡೆ ಲೆಫ್ಟ್ ರೂಟ್ ತೊಗೊಂಡು ಹೋಗಿ. ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಈಗ ಬಂದಿರೋದೇ 5 ಗಂಟೆ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಹೋಗ್ಬೇಕು, ಇಲ್ಲ ಪೂಜಾರಿಗಳಿಗೆ ಬಂದುಬಿಡ್ತಾರಂತೆ. ಅರ್ಜೆಂಟಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಂದಾಗ ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಇಲ್ಲೇ ಅಕ್ಕಪಕ್ಕ ಊರವರು ಯಾರೋ ಮನೆ ದೇವ್ರು ಇರಬೇಕು, ಎಲ್ಲ ಒಂದು ಗ್ರೂಪ್ ಬಂದಿದ್ದಾರೆ. ಅಲ್ಲಿ ಕೆಳಗೆ ಅಡುಗೆ ಮಾಡಿದ್ರು, ಅದನ್ನು ಮೇಲ್ಗಡೆ ತಗೊಂಡೋಗಿ ದೇವರಿಗೆ ನೈವೇದ್ಯ ಇಟ್ಟು ವಾಪಸ್ ಬಂದು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಎಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನ ಒಂದು ಬೆಟ್ಟದ ಮುಕ್ಕಾಲು ಭಾಗ ಹತ್ತಿದ್ರೆ ಅಲ್ಲಿದೆ ದೇವಸ್ಥಾನ. ಇನ್ನು ತುದಿಗೆ ಹೋಗ್ಬೇಕಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ನೀವು.
ಟ್ರೆಕ್ಕಿಂಗಿಗೆ ಅದೇ ಆ ಕಡೆ ಲೆಫ್ಟ್ ಸೈಡ್ ಹೋದರೆ ನಿಮಗೆ ಈಸಿ ಆಗುತ್ತೆ. ಅಂದರೆ ಅಲ್ಲೂ ಸ್ವಲ್ಪ ಕಾಡು ಥರ ಇದೆ, ಸುತ್ತಾಕೊಂಡು ಹೋದರೆ ಆ ಕಡೆ ರೂಟು ಚೆನ್ನಾಗಿದೆ ಅಂತ. ದೇವಸ್ಥಾನಕ್ಕಾದರೆ ಈ ಮೆಟ್ಲು ಹತ್ಕೊಂಡು ಬರ್ಬೇಕು. ನೋಡಿ, ಹೋಗೋ ದಾರಿ ಈ ಥರ ಇದೆ, ಅಕ್ಕಪಕ್ಕ ಎಲ್ಲ ಹುಲ್ಲು ಬೆಳ್ಕೊಂಡಿದೆ. ಮೆಟ್ಲು ಎಲ್ಲ ಕಲ್ಲಾಕಿ ಮಾಡಿದ್ದಾರೆ. ಒಂದು ಅರ್ಧ ಗಂಟೆಲಿ ಹತ್ಬಿಡ್ಬೋದು ಮೆಟ್ಲು ಹತ್ಕೊಂಬಂದ್ರೆ. ನಾವು ಟ್ರೆಕ್ಕಿಂಗ್ ಮಾಡೋಣ ಅಂತಲೇ ಇದ್ವಿ, ಅಂದರೆ ಈ ರೂಟಲ್ಲಿ ಬಂದ್ರೂ ಹೋಗ್ಬೋದು ಅಂತ ಮೆಟ್ಲು ಹತ್ಕೊಂಡು ಬರ್ತಾಯಿದ್ದೀವಿ. ಟೈಮ್ ಆದರೆ ಹೋಗೋಣ ಅಂತ ಬಂದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಆ ಕಡೆಯಿಂದ ರೂಟ್ ಸ್ವಲ್ಪ ಸ್ಟೀಪಾಗಿದೆ ಅಂತ. ಸೊ ಅಲ್ಲಿಂದ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತಂತೆ ದೇವಸ್ಥಾನ ಕಡೆಯಿಂದ. ಸರಿ, ದೇವಸ್ಥಾನ ನೋಡ್ಕೊಂಡು ಇನ್ನೂ ಎಷ್ಟು ದೂರ ಆಗುತ್ತೆ ಅಷ್ಟು ಮೇಲೆ ಹೋಗಿ ಬರೋಣ ಅಂತ ಬರ್ತಾ ಇದ್ವಿ. ಸ್ವಲ್ಪ ದೂರ ಹೋಗ್ಬೇಕು ದೇವಸ್ಥಾನಕ್ಕೆ. ಅಲ್ಲಿ ಬರ್ತಾ ಯಜಮಾನ್ರು ಹೇಳಿದ್ರು ಬೇಗ ಬೇಗ ಹೋಗಿ, ಪೂಜಾರು ಇದ್ದಾರೆ, ಇನ್ನು ಲೇಟಾಗಿ ಹೋದರೆ ಹಿಡ್ಕೊಂಬಂದ್ಬಿಡ್ತಾರೆ ಅಂತ. ನೋಡಿ, ಇದು ಬೆಟ್ಟ ನೋಡಿ ಹೆಂಗಿದೆ, ದೊಡ್ಡ ಬಂಡೆ ಕಲ್ಲು ಥರ ನಿಂತಿದೆ. ಅಂದರೆ ಏನಂತಾರೆ, ಬಂಡೆ ಕಲ್ಲಿನ ಬೆಟ್ಟ, ಅಂದರೆ ರಾಕ್ ಮೌಂಟೇನ್ ಅಂತ. ನೋಡಿ, ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಇದು ಬೆಟ್ಟ ಬಂದು ನವದುರ್ಗದಲ್ಲಿ ಇದು ಒಂದು ಬೆಟ್ಟ. ಕೆಂಪೇಗೌಡರು ಎಲ್ಲ ಕೋಟೆಗಳು ಕಟ್ಸಿದ್ರಲ್ಲ ಬೆಂಗಳೂರು ಸುತ್ತಮುತ್ತ. ಯುಟ್ರಿ ದುರ್ಗ, ಸಾವನ್ ದುರ್ಗ, ಇದು ಬಂದ್ಬಿಟ್ಟು ಭೈರವ ದುರ್ಗ. ಇನ್ನು ಯಾವುದಾದ್ರು ಇದು ದುರ್ಗಗಳು, ಕಬ್ಬಾಳ್ ದುರ್ಗ ಇದೆ, ದೇವರಾಯನ ದುರ್ಗ ಒಂದಿದೆ. ನವದುರ್ಗಕ್ಕೆ ಬರುತ್ತಾ ಗೊತ್ತಿಲ್ಲ. ನೋಡಿ, ಇದು ದೇವಸ್ಥಾನ ನೋಡಿ, ದೇವಸ್ಥಾನ ಬಂದು ಇದು ಗುಹೆ ದೇವಸ್ಥಾನ, ಗುಹೆ ಒಳಗೆ ಇದೆ ದೇವರು. ನೋಡಿ, ಗುಹೆ ಒಳಗೆ ಅಲ್ಲಿ ಇಟ್ಟಿದ್ದಾರೆ ಭೈರವೇಶ್ವರ ಸ್ವಾಮಿ. ಇದಕ್ಕೆ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರಂತೆ.
ಬೇಗ ಬಂದಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು. ಸೊ ಇಲ್ಲೇ ಪಕ್ಕದಲ್ಲಿ ಈ ಕಡೆ ಸ್ವಲ್ಪ ದಾರಿ ಇದೆ, ನೋಡೋಣ ಬೆಟ್ಟ ಹತ್ತಕ್ಕಾಗುತ್ತಾ ಅಂತ. ಬಟ್ ಇಲ್ಲಿಂದನೇ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಈ ಕಡೆ ಎಲ್ಲ ದಾರಿ ಇರಂಗಿದೆ ಬೆಟ್ಟಕ್ಕೆ, ನೋಡೋಣ ಆಗುತ್ತಾ ಅಂತ. ನೋಡಿ ಅದು ಪೀಕು ಸ್ವಲ್ಪ ದೂರ ಇದೆ ಅಷ್ಟೇ. ಬಟ್ ಇಲ್ಲಿಂದ ಹತ್ತೋದು ಕಷ್ಟ ಅಂದರು ಅವರು. ನೋಡಿ ಹೋಗೋಕ್ಕೆ ಇದು ಪ್ರಾಪರ್ ಇದಿಲ್ಲ, ಅಲ್ಲಿ ಗ್ರಿಪ್ ಏನೂ ಇಲ್ಲ, ಸಖತ್ ಸ್ಟೀಪ್ ಆಗಿದೆ. ಯಾರು ರಾಕ್ ಕ್ಲೈಂಬಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಕಡೆ ದಾರಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಹೆಂಗೆ ಹತ್ತಿತ್ತೀರ ಇದು? ಸ್ವಲ್ಪ ಜಾರಿದ್ರೆ ಸೀದಾ ಕೆಳಗೆ ಬಿದ್ದು ಹಂಗೆ ಮೇಲಕ್ಕೆ ಹೋಗ್ತೀವಿ. ಸಾಕು, ಇಲ್ಲಿಂದನೇ ವ್ಯೂ ನೋಡ್ಕೊಂಡು ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಯಾಕೆ ರಿಸ್ಕ್ ತೊಗೊಳೋದು, ಇನ್ನೊಂದು ಸಲ ಬಂದು ಆ ಕಡೆ ಲೆಫ್ಟ್ ಸೈಡ್ ರೂಟ್ ಇದೆಯಲ್ಲ ಅಲ್ಲಿಂದ ಹೋಗಿ ನೋಡ್ಕೊಂಬರೋಣ ಬೆಟ್ಟದ ಮೇಲೆ. ಬಟ್ ಜಾಗ ಮಾತ್ರ ಚೆನ್ನಾಗಿದೆ, ಬೆಂಗಳೂರಿಗೆ ಹತ್ರ. ಆರಾಮಾಗಿ ಒಂದು 2 ಗಂಟೆ ಪ್ರಯಾಣ ಅಷ್ಟೆ. ಎರಡು ಆಗಲ್ಲ, 1.5 ಗಂಟೆ ಸಾಕು ಅನಿಸುತ್ತೆ. ನಾವಿಲ್ಲೇ ಇಲ್ಲಿ ನಾವು ಬಸವೇಶ್ವರ ನಗರದಿಂದ ಬಂದಿದ್ದು, ನಾವು ಅಷ್ಟೇ 1-1.25 ಗಂಟೆಲಿ ತಲುಪ್ತೀವಿ. ಮೂರುವರೆಗೇನೋ ಬಿಟ್ವಿ, 5 ಗಂಟೆಗೆಲ್ಲ ಇಲ್ಲಿ ಬಂದಿದ್ದೀವಿ. ಜಾಗ ಚೆನ್ನಾಗಿದೆ, ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.